ಪ್ರಧಾನಿಯವರು ಕರೆದು ನೋಡಿದ್ರು, ರಾಷ್ಟ್ರಪತಿಗಳು ಅವರ ಮನೆಯಲ್ಲೇ ರಾಷ್ಟ್ರಪತಿ ಭವನದಲ್ಲಿ ಹಾಕ್ಸ್ಕೊಂಡು ನೋಡಿದ್ರು. ಇನ್ನೊಂದು ಅಷ್ಟು ಈ ಚಿತ್ರವನ್ನು ನರೇಂದ್ರ ಮೋದಿಜಿಯವರು ನೋಡಲಿ, ರಾಷ್ಟ್ರಪತಿಗಳು ನೋಡಲಿ ಅಂತ ನಾನು ಹಾರೈಸಿದೆ. ಕಲಾವಿದರು ನಟಿಸೋದು ತುಂಬ ಸರ್ವೇ ಸಾಮಾನ್ಯ. ಆದರೆ ಕಲಾವಿದರಲ್ಲದವರು ಕಲಾ ಪ್ರಸ್ತುತಿಯನ್ನು ಮಾಡೋದಕ್ಕೋಸ್ಕರ ವಿಷಯತಜ್ಞರಾಗಿರುವಂಥವ್ರು ನಮ್ಮ ಮುಕ್ತಿನಾಗ ದೇವಸ್ಥಾನದ ಧರ್ಮದರ್ಶಿಗಳು ಆಗಿರುವಂಥ ಗೌರಿಯಮ್ಮ ಅವರು ಇದರಲ್ಲಿ ವಿಷಯತಜ್ಞರಾಗಿಯೇ ಪಾಲ್ಗೊಂಡು ಪದ್ಮದ ಕುರಿತಾದಂಥ ಒಳ್ಳೊಳ್ಳೆ ಮಾಹಿತಿಯನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಕೂತಿರುವರೆಲ್ಲರೂ ಅಂಥ ಮಹನೀಯರೇ. ನಾನು ಗೌರಿಯಮ್ಮ ಅವರನ್ನ ಎರಡು ಮಾತಾಡೋದಕ್ಕೆ ನಾನು ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಪದ್ಮದ ಬಗ್ಗೆ ಸಾಕಷ್ಟು ಎಲ್ಲರೂ ಮಾತನಾಡಿದ್ದಾರೆ, ಅದ್ರ ಬಗ್ಗೆ ನಾನೇನು ಹೇಳೋದಕ್ಕೆ ಹೋಗಿಲ್ಲ. ಎಲ್ಲರಿಗೂ ಅನಿಸ್ಬೋದು ಇವರು ಒಂದು ದೇವಸ್ಥಾನ ನಡೆಸ್ತಾ ಇರ್ತಕ್ಕಂತಹ ಧರ್ಮದರ್ಶಿಗೆ ಈ ಸಿನಿಮಾದಲ್ಲಿ ಏನು ಕೆಲಸ ಅಂತ ಬಹುಶಃ ಅನ್ನಿಸ್ತಾ ಇರ್ಬೋದು. ಆದರೆ ಈ ಭಾರತೀಯ ಸಂಸ್ಕೃತಿ ಏನಿದೆ ಅದರ ಎಲ್ಲ ಪ್ರಾಕಾರದಲ್ಲಿಯೂ ಕೂಡ ಈ ಪದ್ಮದ ಏನೋ ಒಂದು ಝಲಕ್ ಇದ್ದೇ ಇರುತ್ತೆ. ಅದರ ಬಗ್ಗೆ ಎಷ್ಟು ಅಗೆದು ಬಗೆದರೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲದೆ ಇರುವಷ್ಟು ವಿಷಯ ಇದೆ. ಅದರಲ್ಲಿ ಮೂಲತಃ ನಾವು ಆಯುರ್ವೇದವನ್ನು ಅಭ್ಯಾಸ ಮಾಡೋದ್ರಿಂದ ಈ ಕಮಲದ ಪುಷ್ಪದಲ್ಲಿ ನೂರಾರು ಔಷಧಿಯನ್ನು ಮಾಡ್ತೀವಿ. ಕಮಲದ ಪುಷ್ಪ, ಕಮಲದ ಎಲೆ, ಕಮಲದ ದಂಟು, ಕಮಲದ ಬೇರು, ಇದೆಲ್ಲದರಲ್ಲಿಯೂ ಕೂಡ ಸಾಕಷ್ಟು ಔಷಧಿಯನ್ನು ಮಾಡ್ತೀವಿ. ಅಂತಹ ವಿಶೇಷವಾದಂತಹ ಕೆಲವು ವಿಚಾರಗಳನ್ನು ಸಂಕ್ಷಿಪ್ತವಾಗಿ ಹೇಳುವಂತಹ ಒಂದು ಸಣ್ಣ ನನ್ನ ಕೆಲಸವನ್ನು ಸುಚೇಂದ್ರ ಪ್ರಸಾದ್ ಅವರೇ ಕರೆದು ನನ್ನ ಕೈನಲ್ಲಿ ಹೇಳಿಸಿದ್ದಾರೆ. ಅದು ನಮಗೆ ನಾನು ಒಂದು ಡಬ್ಬಿಂಗ್ ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟೆ ಅಂದರೆ ಬಹುಶಃ ಅವರ ಒಂದು ದಿವಸದ ಡಬ್ಬಿಂಗ್ ಥಿಯೇಟ್ರನ್ನ ಬಾಡಿಗೆ ಎಕ್ಸ್ಟ್ರಾ ಕೊಡೋ ಹಾಗೆ ಬಹುಶಃ ಮಾಡಿರ್ಬೋದು. ಆದರೂ ಕೂಡ ಸಹಿಸ್ಕೊಂಡು ಅವ್ರು ನನ್ನ ಕೈಯಲ್ಲಿ ಈ ಪಾತ್ರವನ್ನು ಮಾಡಿಸಿದ್ದಾರೆ. ಅದಕ್ಕೆ ಅದು ಹೇಗೋ ಇರಲಿ, ಒಟ್ಟಾರೆ ಈ ಚಿತ್ರ ತುಂಬ ಸುಂದರವಾಗಿ ಮೂಡಿ ಬಂದಿದೆ. ಅದನ್ನು ತಾವೆಲ್ಲರೂ ಕೂಡ ಖಂಡಿತವಾಗಿಯೂ ನೋಡಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ. ಯಾಕೆಂದರೆ ನಮ್ಮ ದೇಶದ ಪುಷ್ಪವಾಗಿರುವಂತಹ ಈ ಕಮಲವನ್ನು ಎಲ್ಲರೂ ಅದರ ಪರಿಮಳವನ್ನು ಆಘ್ರಾಣಿಸಬೇಕು ಅನ್ನುವಂಥದ್ದು ನನ್ನ ಕೋರಿಕೆ. ದಯಮಾಡಿ ನಿಮ್ಮ ಮಿತ್ರರು, ನಿಮಗೆ ಬೇಕಾದವರು ಎಲ್ಲರನ್ನೂ ಕರೆದುಕೊಂಡು ಬನ್ನಿ ಅಂತ ಹೇಳುವಂತಹ ದೊಡ್ಡ ಕೆಲಸವನ್ನು ಪತ್ರಿಕಾ ಮಾಧ್ಯಮದವರು ಮಾಡಬೇಕು ಅಂತ ನನ್ನ ಕಳಕಳಿಯ ಪ್ರಾರ್ಥನೆ. ಎಲ್ಲರಿಗೂ ಕೇಳೋದಕ್ಕೆ ಧನ್ಯವಾದಗಳು. ಆಹಾರ, ವಿಹಾರ, ಆಚಾರ, ವಿಚಾರ 4 ಪ್ರಮುಖ ಅಂಗಗಳು ಬದುಕಿಗೆ ಅಂತ ಆಹಾರ ವಿಹಾರಗಳ ಕುರಿತಾಗಿ ಡಾಕ್ಟರ್ ಪ್ರೇಮಾ ಅವರು ವಿಷಯತಜ್ಞರು, ಅವರು ಪದ್ಮನಿಂದ ತೊಡಕೊಂಡವರನ್ನು ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಲೀಲಾ ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನ ಹೇಳ್ತೀನಿ. ಈ ಸಿನಿಮಾ ಅಕಸ್ಮಾತಾಗಿ ಬಂದಿರೋದಲ್ಲ. ಹಲವಾರು ವರ್ಷಗಳಿಂದ ಲೀಲಾ ಅವರ ಪರಿಚಯ ಇದೆ. ಯಾವಾಗ ಲೀಲಾ ಅವ್ರು ನಂಗೆ ಸಿಕ್ಕಿದ್ರು, ಪ್ರೇಮ ಕಮಲದ ಹೂವಿಂದ ಆ ವಿಷಯ, ಕಮಲದ ಹೂವಿಂದ ಈ ವಿಷಯ ಅಂತ ಕಮಲದ ಹೂವಿನ ಉಸಿರಾಡ್ತಾ ಇದ್ರು, ಕಮಲದ ಹೂವಿನ ಕನಸು ಕಾಣ್ತಾ ಇದ್ರು, ಕಮಲದ ಹೂವು ಮಾತಾಡ್ತಾ ಇದ್ರು. ಲೀಲನ ತಲೆಯಲ್ಲಿ ಯಾವಾಗಲೂ ಕಮಲದ ಹೂವು. ಆದರೆ ಹರೀಶ್ ಅವರಾಗಲೇ ಹೇಳಿದಾಗೆ ಲೀಲಾ ಅಂತ ಅಂದರೆ ದೇಶಭಕ್ತಿ, ದೇಶ ಇರಬೇಕು. ಮೊದಲನೇದಾಗಿ ನಾನು ಕೇಳಿದ್ದು, ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ತುಂಬ ಜನಕ್ಕೂ ಗೊತ್ತಿರಲಿಕ್ಕಿಲ್ಲ, ಈ ಸಿನಿಮಾದ ಒಂದು ವಿಶೇಷತೆ ನಾವು ನೋಡ್ತೀವಿ. ಏನಂದರೆ ಆ ಕಮಲದ ಹೂವು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯಾವ ಪಾತ್ರವನ್ನು ವಹಿಸಿತು ಅದನ್ನು ಸುಚೇಂದ್ರ ಪ್ರಸಾದ್ ಅವರು ಕಡೆಯದಾಗಿ ತಗೊಂಡು ಬರ್ತಾರೆ. ಒಂದು ರೀತಿ ನಾನು ಹೇಳ್ತೀನಿ, ಮೈ ರೋಮಾಂಚನವಾಗುವ ರೀತಿಯಲ್ಲಿ ಕಲಾತ್ಮಕವಾಗಿ ಅದನ್ನು ತಗೊಂಡು ಬಂದಿದ್ದಾರೆ. ಬಹುಶಃ ನೀವು ಅದನ್ನು ನೋಡಿದಾಗಲೇ ನಿಮಗೆ ಗೊತ್ತಾಗೋದು, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಯುದ್ಧ, ಕಮಲದ ಹೂವು, ಅದನ್ನು ಸುಚೇಂದ್ರ ಪ್ರಸಾದ್ ಅವರು ಎಷ್ಟು ಮನೋಜ್ಞವಾಗಿ ತೊಗೊಂಡು ಬಂದಿದ್ದಾರೆ. ಅದು ಕಡೆಯ ಚಿತ್ರ ನೀವೊಂದು ತುಣುಕನ್ನು ನೋಡಿದ್ರಿ. ಈ ಸಿನಿಮಾ ಆ ಥರ ಅದ್ಭುತ ಅಂತ ನಾನು ಹೇಳಬಲ್ಲೆ. ಹೀಗೆ ಲೀಲಾ ಜೊತೆ ಮಾತಾಡ್ತಾ, ಲೀಲಾ ಕಮಲದ ಹೂವು ಊಟಕ್ಕೂ ಕೂಡ ಆಗುತ್ತೆ, ಕಮಲದಲ್ಲಿ ಥೆರಪಿಟಿಕ್ ವ್ಯಾಲ್ಯೂ ಇದೆ, ಕಮಲ ಆಹಾರಕ್ಕೂ ಆಗುತ್ತೆ ಅಂತ ಅಂದಾಗ ಸರಿ ಅದು ಒಂದು ಇದ್ದು ಬಿಡಲಿ ಅಂತ ಅಂದ್ಕೊಂಡು ಹಾಗೆಯೇ ಚಿತ್ರದಲ್ಲಿ ಬಂದಾಗ ಅಭಿನಯಿಸಿದ್ವಿ ಅಂತ ಅನ್ನಿಸ್ಲೇ ಇಲ್ಲ. ಯಾಕೆಂದರೆ ಸುಚೇಂದ್ರ ಪ್ರಸಾದ್ ಅವರಿದ್ದಾಗ ತನ್ನಷ್ಟಕ್ಕೆ ತಾನು ಪಾತ್ರಗಳು ಹೋಗ್ತಾ ಇರುತ್ತೆ. ಹಾಗೆ ನಾನು ಹೋಗ್ತಾ ಇದ್ದೆ, ಹಾಗೆ ಮುಗಿಸ್ಕೊಂಡು ಬಂದೆ. ಇದು ಆ ತರಹದ ಒಂದು ಸುಂದರವಾದ ನಿರ್ದೇಶನ, ಅತ್ಯದ್ಭುತವಾದ ಕತೆ, ಅದನ್ನು ಕಟ್ಟಿಕೊಟ್ಟ ರೀತಿ, ಅದನ್ನು ತೆರೆ ಮೇಲೆ ತಂದಂಥ ರೀತಿ ಇದೆಯಲ್ವ, ಇದನ್ನು ಪ್ರತಿಯೊಬ್ಬರೂ ಅನುಭವಿಸಲೇಬೇಕು. ಇದು ಬರೀ ಭಾರತದ ಕರ್ನಾಟಕದವರು ಮಾತ್ರ ಅಲ್ಲ, ಸಂಸ್ಕೃತದಲ್ಲಿದೆ, ಹಿಂದಿನಲ್ಲಿದೆ. ಇಡೀ ಭಾರತಕ್ಕೆ ಆಗುವಂತಹ, ಎಲ್ಲರ ಮನಸ್ಸನ್ನು ಮುಟ್ಟುವಂತಹ ಒಂದು ಅದ್ಭುತವಾದಂತಹ ಒಂದು ಸಿನಿಮಾ. ದಯವಿಟ್ಟು ಈ ಸಿನಿಮಾಕ್ಕೆ ಎಲ್ಲರೂ ಬನ್ನಿ ಅಂತ ಹೇಳ್ತೀನಿ. ಇದನ್ನು ಪ್ರತಿಯೊಬ್ಬರು ನೋಡಬೇಕು. ನೋಡಲಿಲ್ಲ ಅಂದರೆ ಕಳ್ಕೊತೀರ, ಏನನ್ನೋ ಕಳ್ಕೊತೀರ ಅಂತ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಬಲ್ಲ.